ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಮುಂಬರುವ ದಿನಗಳ ಒಂದು ವಿಚಾರವಾಗಿ ಈ ಸಂಚಿಕೆಯ ಮೂಲಕ ಬೆಂಕಿ ಬಿರುಗಾಳಿ ಚಾನಲ್ನಿಂದ ನಾಡಿನ ಸಮಸ್ತ ಜನತೆಗೆ ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಅದು ಕೂಡ ಒಂದು ದೊಡ್ಡ ಸುದ್ದಿ ಅಂತಲೇ ಇದನ್ನು ತಾವೆಲ್ಲರೂ ಕೂಡ ಭಾವಿಸ್ಬೋದು. ಯಾಕಂದ್ರೆ ನೋಡ್ತಾ ಇರೋದು ಮತ್ತು ರಾಜಕಾರಣಿಗಳಾದವರು ಅದನ್ನು ಅನುಭವಿಸ್ತಾ ಇರೋದು ಕೂಡ ಸತ್ಯ. ಹಾಗಿದ್ದಾಗ ಈ ಒಂದು ವಿಷಯ, ಈ ಒಂದು ಸುದ್ದಿ ನಾಡಿನ ಜನತೆಗೆ, ಅದು ಭಾರತೀಯ ಜನತಾ ಪಕ್ಷದ ಬಹುತೇಕ ಎಲ್ಲ ನಾಯಕರಿಗೆ, ಶಾಸಕರಿಗೆ ಹಾಗೂ ಮಾಜಿ ಸಚಿವರಿಗೆ, ಮಾಜಿ ಶಾಸಕರಿಗೆ ಹಾಗೂ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಹೆಮ್ಮೆಯ ಕಾರ್ಯಕರ್ತರಿಗೂ ಕೂಡ ಇದೊಂದು ಶುಭ ಸೂಚನೆಯ ಸಂಚಿಕೆ ಅನ್ನುವಂಥ ಭಾವನೆ ನನ್ನದು. ಹಾಗಿದ್ದಾಗ ಏನು ಈ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ವಿಷಯ ಅಂತೇಳಿ ನೀವು ಕೇಳಬಹುದು. ಆದರೂ ಕೂಡ ಈ ಸಂಚಿಕೆಯಲ್ಲಿ ಇರ್ತಕ್ಕಂಥ ವಿಷಯ ನಿಜವಾಗಿಯೂ ಕೂಡ ಸತ್ಯವಾಗಿರ್ತಕ್ಕಂಥದ್ದು ಮತ್ತು ಅಷ್ಟೇ ದಿಟವಾಗಿರ್ತಕ್ಕಂಥ ನೈಜ ವರದಿಯನ್ನು ನಾನು ಈ ಮೂಲಕ ತಮಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಹಾಗಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಏನಾಗಿದೆ, ಮುಂದೆ ಏನಾಗಬೇಕು, ಹಿಂದೆ ಏನಾಗಿತ್ತು ಅನ್ನುವ ವಿಚಾರಗಳನ್ನು ಕೂಡ ಈಗ ನಾವು ಅವಲೋಕನ ಮಾಡೋಣ. ಹಿಂದೆ ಯಡಿಯೂರಪ್ಪ, ಈಶ್ವರಪ್ಪ ಹಾಗೂ ಬಹುತೇಕ ಹಿರಿಯ ರಾಜೆಯಾಗಿ ಭಾರತೀಯ ಜನತಾ ಪಕ್ಷವನ್ನು ಕರ್ನಾಟಕದಲ್ಲಿ ಸೈಕಲ್ ಮೇಲೆ ತುಳಿದು ಕಟ್ಟಿರ್ತಕ್ಕಂಥ ಒಂದು ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥ ಒಂದು ಪಕ್ಷ. ಹಾಗಿದ್ದಾಗ ಆ ಪಕ್ಷದ ಒಂದು ಸಹಾಯದಿಂದ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಕೂಡ ಆಗಿ ಹೋದರು. ಜೊತೆಗೆ ಅವರ ಜೊತೆಗೆ ಇರ್ತಕ್ಕಂಥವರು, ಪಕ್ಷ ಕಟ್ಟಿದಂಥವರು ಬಹುತೇಕರು ಈಗ ನಮ್ಮ ನಡುವೆ ಇಲ್ಲದೆ ಇದ್ದರೂ ಕೂಡ ಅವರಲ್ಲಿ ಇರ್ತಕ್ಕಂಥ ನಮ್ಮ KS ಈಶ್ವರಪ್ಪನವರು ಕೂಡ ಉಪಮುಖ್ಯಮಂತ್ರಿಗಳಾಗಿ ಒಂದು ಹೆಸರನ್ನೇ ಮಾಡಿದರು ಅನ್ನುವಂಥ ವಿಚಾರವನ್ನು ಕೂಡ ನಮಗೆಲ್ಲರಿಗೂ ಕೂಡ ಗೊತ್ತು. ಹಾಗಿದ್ದಾಗ ಈಗ ಆ ಭಾರತೀಯ ಜನತಾ ಪಕ್ಷವನ್ನು ಊಟ ಇಲ್ಲದೆ, ನಾಷ್ಟ ಇಲ್ಲದೆ, ತಿಂಡಿ ಇಲ್ಲದೆ, ಒಂದು ಹೊತ್ತು ಎರಡು ಹೊತ್ತು ಅಷ್ಟೇ ತಿಂತ ಕಟ್ಟಿರ್ತಕ್ಕಂಥ ಒಂದು ಪಕ್ಷ ಇದು ಭಾರತೀಯ ಜನತಾ ಪಕ್ಷ. ಇಂಥ ಪಕ್ಷಕ್ಕೆ ಈಗ ಶುಕ್ರದೇಶ ಒದಗಿ ಬಂದಿದೆ ಅಂತಲೇ ಭಾವಿಸ್ಬೋದು. ಯಾಕಂದರೆ ಈಗ ಅದಕ್ಕೆ ಹಿಂದಿನ ಎಲ್ಲ ಒಂದು ಕಳಂಕವು ತೊಳೆದು ಈಗ ಆ ಪಕ್ಷಕ್ಕೆ ಸಮೃದ್ಧವಾದಂಥ ಹಾಗೂ ಶ್ರೇಷ್ಠವಾದಂಥ ನಾಯಕತ್ವದ ವ್ಯಕ್ತಿಗಳು ಬರಬಹುದು, ಬರ್ತಾರೆ ಅನ್ನುವಂಥ ಸುದ್ದಿಯೂ ಕೂಡ ಈಗ ನಮ್ಮ ನಡುವೆ ಹರಿದಾಡ್ತಾ ಇದೆ. ಹಾಗಿದ್ರೆ ಮುಂದೆ ಆ ಪಕ್ಷಕ್ಕೆ ಏನಾಗಬಹುದು ಅಂತಂದರೆ ಅದನ್ನು ಕೂಡ ನಾನು ಸ್ವಲ್ಪ ಸಮಯದ ನಂತರ ಹೇಳ್ತಾ ಇದ್ದೇನೆ. ಈಗ ಆ ಪಕ್ಷಕ್ಕೆ ಗರ ಬಡಿದಂತೆ ಕರ್ನಾಟಕದಲ್ಲಿ ಆಗಿದೆ ಅನ್ನುವಂಥ ವಿಚಾರಗಳು ತಮ್ಮೆಲ್ಲರಿಗೂ ಕೂಡ ಗೊತ್ತು. ಯಾಕಂದರೆ BS ವಿಜಯೇಂದ್ರರವರು ಅಧಿಕಾರ ವಹಿಸಿಕೊಂಡು ನವೆಂಬರಿಗೆ 3 ತಿಂಗಳಾಯಿತು. 3 ತಿಂಗಳು ಆದರೂ 3 ವರ್ಷಗಳಾದವು. ಈ ಒಂದು 3 ವರ್ಷಗಳಲ್ಲಿ ಹೇಳಿಕೊಳ್ಳುವಂಥ ಯಾವುದೇ ಒಂದು ಸಾಧನೆಯನ್ನು ಮಾನ್ಯ ವಿಜಯೇಂದ್ರರವರ ಒಂದು ನಾಯಕತ್ವದಲ್ಲಿ ಆಗಲೇ ಇಲ್ಲ ಅನ್ನುವಂಥ ಭಾವನೆಗಳು ಭಾರತೀಯ ಜನತಾ ಪಕ್ಷದ ಎಲ್ಲ ವಲಯಗಳಲ್ಲಿ ಕೂಡ ಕೇಳಿ ಬರ್ತಾ ಇವೆ. ಹಾಗಾಗಿ ಈ ಒಂದು ಅವಧಿಯಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಅಧೋಗತಿಯನ್ನು ಮುಟ್ಟಿದಂಥ ಒಂದು ದಿನಗಳು ಇವು ಆಗಿದ್ದವು ಅನ್ನೋದು ಕೂಡ ಎಲ್ಲರಿಗೂ ವಿಧಿ ಲಿಖಿತ ಹಾಗೂ ಎಲ್ಲರಿಗೂ ತಿಳಿದಿರತಕ್ಕಂಥದ್ದು. ಹಾಗಿದ್ರೆ ಭಾರತೀಯ ಜನತಾ ಪಕ್ಷದ ಅಧಿಕಾರಾವಧಿ ಮುಗಿಸಿದ ತಕ್ಷಣ BS ವಿಜಯೇಂದ್ರರವರು ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಯಬಹುದೇ ಅಂತಂದರೆ ಖಂಡಿತ ಅವರು ಕೆಳಗೆ ಇಳಿಯಲೇಬೇಕು. ಯಾಕಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ತನ್ನದೇ ಆದಂಥ ಗೊತ್ತು ಗುರಿಗಳಿವೆ, ನಿಯಮ ನೀತಿಗಳಿವೆ. ಹೀಗಾಗಿ ಅದು ತನ್ನ ಒಂದು ಕಾರ್ಯ ಸೂಚಿಯಲ್ಲಿ ಪ್ರಕಟಿಸಿರುವಂತೆ ಭಾರತೀಯ ಜನತಾ ಪಕ್ಷಕ್ಕೆ ಹಿಡಿತವಾದಂಥ ನಾಯಕತ್ವವೂ ಇದೆ. ಹಾಗಿದ್ದಾಗ ವಿಜಯೇಂದ್ರರವರ ಒಂದು ಅಧಿಕಾರಾವಧಿ ಮುಗಿದ ತಕ್ಷಣ ಬೇರೊಬ್ಬ ನಾಯಕ ಆ ಒಂದು ಸ್ಥಾನಕ್ಕೆ, ಅಂದರೆ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ರಾಜ್ಯದ ಅಧ್ಯಕ್ಷ ಸ್ಥಾನಕ್ಕೆ ಬಂದು ಕುಳಿತುಕೊಳ್ಳುವಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇವೆ. ಹಾಗಿದ್ರೆ ಭಾರತೀಯ ಜನತಾ ಪಕ್ಷ ಈಗ ಅದು ತನ್ನ ಕಾರ್ಯಚಟುವಟಿಕೆಗಳಲ್ಲಿ ಏನು ರೂಪಿಸಿಕೊಂಡಿದೆ ಅನ್ನುವಂಥ ವಿಚಾರಗಳನ್ನು ಕೂಡ ನಾನು ಈಗ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದಲ್ಲಿ ಈಗ ಅದು ನಿಂತ ನೀರಾಗಿದೆ. ಅದನ್ನು ಮುಂದೆ ಹರಿಯಲಿಕ್ಕೆ ಹಚ್ಚಬೇಕು. ಹಾಗಾದರೆ ಆ ಮುಂದೆ ಹರಿಲಿಕ್ಕೆ ಹಚ್ಚಬೇಕಾದ್ರೆ ಅದಕ್ಕೆ ತನ್ನದೇ ಆದಂಥ ಒಂದು ಶಕ್ತಿ, ಸಾಮರ್ಥ್ಯ ಇರಬೇಕು.
ಹಾಗಾದಾಗ ಮಾತ್ರ ಅದು ಮುಂದುವರಿಯಲಿಕ್ಕೆ ಸಾಧ್ಯ. ಹಾಗಿದ್ದಾಗ ಈಗ ಆ ಶಕ್ತಿ ಇಲ್ಲವೇ ಅಂತಂದರೆ ಇದೆ, ಆದರೆ ಆ ಇಚ್ಛಾಶಕ್ತಿ ಇಲ್ಲ. ಇಚ್ಛಾಶಕ್ತಿಯ ಕೊರತೆಯಿಂದ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಹಿಂದುಳಿದಿದೆ ಅನ್ನುವಂಥ ಭಾವನೆಗಳು ಸಾರ್ವತ್ರಿಕವಾಗಿ ವ್ಯಕ್ತವಾಗ್ತಾ ಇರೋದು ಕೂಡ ಸತ್ಯ. ಹಾಗಿದ್ದಾಗ ಈಗ ಆ ಪಕ್ಷದ ಮಂಚೂಣಿ ನಾಯಕರಾರು ಅಂತ ಕೇಳಿದಾಗ ಈಗ ಯಡಿಯೂರಪ್ಪನವರನ್ನು ಹೊರತುಪಡಿಸಿದರೆ ಮಂಚೂಣಿ ನಾಯಕರು ಆ ಪಕ್ಷದಲ್ಲಿ ಈಗ ಇಲ್ಲ ಅಂತಲೇ ಎಲ್ಲರೂ ಹೇಳ್ತಾರೆ. ಹಾಗಿದ್ರೆ ಯಡಿಯೂರಪ್ಪನವರು ತಮ್ಮ ಮಗನನ್ನೇ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಬೇರೆಯವರನ್ನು ತಂದರೆ ಸುಮ್ಮನೆ ಇರ್ತಾರೆ ಅಂತಂದರೆ ಯಡಿಯೂರಪ್ಪನವರಿಗೆ ಭಾರತೀಯ ಜನತಾ ಪಕ್ಷ ಸಾಕಷ್ಟು ಕೊಟ್ಟಿದೆ, ಅದು ಕೂಡ ಅವರಿಗೆ ಗೊತ್ತು. ಹಾಗಿದ್ದಾಗ ಪಕ್ಷ ಬೆಳೆದರೆ ಅವರ ಮಕ್ಕಳು ಕೂಡ ಬೆಳೀತಾರೆ. ಹಾಗಿದ್ದಾಗ ಪಕ್ಷದ ಜೊತೆಗೆ ಅವರು ಹೊಂದಾಣಿಕೆ ಮಾಡಿಕೊಂಡು ಮುಂದೆ ಬರ್ತಿರ್ತಕ್ಕಂಥ ಪದಾಧಿಕಾರಿಗಳಿಗೆ ಅವರು ತಮ್ಮ ಸಂಪೂರ್ಣವಾದಂಥ ಜ್ಞಾನವನ್ನು ಸಪೋರ್ಟನ್ನು ಮಾಡ್ತಾ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದರೆ ಅವರ ಮಕ್ಕಳು ಮುಂದೊಂದು ದಿನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ವಿಜೃಂಭಿಸುವ ಕಾಲವೂ ಕೂಡ ದೂರ ಇಲ್ಲ ಅನ್ನುವಂಥದ್ದು ಕೂಡ ಯಡಿಯೂರಪ್ಪನವರಿಗೆ ಗೊತ್ತು. ಯಾಕಂದರೆ ಯಡಿಯೂರಪ್ಪ ಅಂತಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಶಕ್ತಿ ಅನ್ನುವಂಥ ವಿಚಾರ ಪ್ರತಿಯೊಬ್ಬರಲ್ಲಿಯೂ ಕೂಡ ಇದೆ. ಅದು ಕೂಡ ಅವರು ಲಿಂಗಾಯತ ಸಮುದಾಯದ ಒಬ್ಬ ಪ್ರಬಲ ಹಾಗೂ ದೊಡ್ಡ ನಾಯಕ ಅಂತ ನಾಯಕನು ಪಕ್ಷಕ್ಕೆ ಯಾವತ್ತೂ ಕೂಡ ಮೋಸ ಮಾಡಲಾರರು ಅನ್ನುವಂಥ ವಿಶ್ವಾಸವೂ ಕೂಡ ಭಾರತೀಯ ಜನತಾ ಪಕ್ಷದ ವರಿಷ್ಠ ಮಂಡಳಿಯಲ್ಲಿಯೂ ಕೂಡ ಇರೋದು ಉಂಟು. ಹಾಗಾದರೆ ಆ ನಾಯಕರನ್ನು ಯಡಿಯೂರಪ್ಪ ಸ್ವಾಗತಿಸ್ತಾರೆ, ಒಪ್ಕೋತಾರೆ ಅಂತಂದರೆ ಭಾರತೀಯ ಜನತಾ ಪಕ್ಷ ಅಂತಂದ್ರೇ ಒಂದು ಹೆಮ್ಮರ. ಅದು ಹೇಳುತ್ತೆ ಅಂತಂದರೆ ಮುಗಿದೋಯ್ತು. ಅದನ್ನು ಎಲ್ಲರೂ ಒಪ್ಪಿಕೊಳ್ಳಲೇಬೇಕು ಹಾಗೂ ಮುನ್ನಡೆಯಲೇಬೇಕು ಅನ್ನುವಂಥ ಒಂದು ದಾರಿಯನ್ನು ಕೂಡ ವರಿಷ್ಠ ಮಂಡಳಿಯು ಪ್ರತಿಯೊಬ್ಬರಿಗೂ ಕೂಡ ತೋರಿಸ್ತಾ ಇದೆ. ಹಾಗಿದ್ದಾಗ ಮುಂದೆ ಬರ್ತಿರ್ತಕ್ಕಂಥ ನಾಯಕರು ಈ ಹಿಂದೆ ಯಡಿಯೂರಪ್ಪನವರಿಗೆ ಪ್ರಬಲ ಪೈಪೋಟಿಯನ್ನು ನೀಡಿರ್ತಕ್ಕಂಥವ್ರು ಹಾಗೂ ಯಡಿಯೂರಪ್ಪನವರ ವಿಚಾರಗಳನ್ನು ಎತ್ತಿ ಅವರನ್ನು ಟೀಕಿಸಿದಂಥವರು, ಅವರ ಮಗನ ನಾಯಕತ್ವವನ್ನು ಒಪ್ಪಿಕೊಂಡವರೇ ಅಲ್ಲ. ಹಾಗಿದ್ದಾಗ ಅವರ ಜೊತೆಗೆ ಯಡಿಯೂರಪ್ಪನವರು ಹಾಗೂ ಅವರ ಮಗ ವಿಜೇಂದ್ರರವರ ಒಂದು ಸಾಮೀಪ್ಯ ಹಾಗೂ ಅವರಿಗೆ ಸಪೋರ್ಟ್ ಮಾಡುವಂಥದ್ದು ಅಷ್ಟು ಸರಳವೇ ಅಂತ ನಿಮಗೆ ಕೇಳಿದಾಗ ಯಾಕೆ ಸರಳ ಇಲ್ಲ ಮುಂದೆ ತಮಗೆ ಉಜ್ವಲ ಭವಿಷ್ಯ ಇದೆ ಅಂತ ಕಂಡು ಬರ್ತಾ ಇರುವಾಗ ಎಲ್ಲರೂ ಕೂಡ ನಮ್ಮವರು ಅನ್ನುವಂಥ ಭಾವನೆ ಇಟ್ಕೊಂಡು ಹೋದರೆ ಅವರಿಗೆ ಮುಂದೊಂದು ದಿನ ಒಳ್ಳೆಯ ಭವಿಷ್ಯವಿದೆ, ಒಳ್ಳೆಯ ಒಂದು ಅಧಿಕಾರದ ಮಾನಗಳು ಕೂಡ ಸಿಗುವುದುಂಟು. ಹಾಗಿದ್ದಾಗ ಮುಂದೆ ಬರ್ತಿರ್ತಕ್ಕಂಥ ನಾಯಕರಾರು, ಇಲ್ಲಿ ಬಂತು ಪ್ರಶ್ನೆ. ಮುಂದೆ ಬರ್ತಿರ್ತಕ್ಕಂಥ ನಾಯಕರಾರು ಅಂತಂದರೆ 6 ವರ್ಷಗಳ ಕಾಲ ಉಚ್ಚಾಟನೆಗೊಂಡಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆಗೊಂಡಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ ಅಂತಂದ್ರೇ ರಾಜ್ಯದ ಜನತೆಗೆ ಒಂದು ರೋಮಾಂಚನ. ಅಷ್ಟೇ ಒಂದು ಪ್ರಖರವಾದ ಹಿಂದುತ್ವವನ್ನು ಪ್ರತಿಪಾದಿಸುವಂಥ ಒಬ್ಬ ಧೀಮಂತ ಸಮರ್ಥ ನಾಯಕನ ಕೈಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕೊಟ್ಟರೆ ಭಾರತೀಯ ಜನತಾ ಪಕ್ಷಕ್ಕೆ ಯಾರೂ ಕೂಡ ಸರಿ ಸಮನಾಗಿ ನಿಲ್ಲುವಂಥ ರಾಜಕೀಯದಲ್ಲಿ ನಿಲ್ಲುವಂಥ ಸಂಭವವೇ ಇಲ್ಲ ಅಂತ ಹೇಳಬೇಕು. ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳರು ಬರೀ ಬಿಜಾಪುರ ಸಿಟಿಗೇ ಸೀಮಿತವಾಗಿಲ್ಲ. ಅವರು ನಾಡಿನಾದ್ಯಂತ ಕರ್ನಾಟಕದಾದ್ಯಂತ ಅವರು ತಮ್ಮ ಅಭಿಮಾನಿಗಳ ಬಳಗಗಳನ್ನು ಹೊಂದಿದ್ದಾರೆ. ಹೀಗಾಗಿ ಅವರ ಕೈಗೆ ಅಧಿಕಾರದ ಚುಕ್ಕಾಣಿಯನ್ನು, ಅಧ್ಯಕ್ಷರ ಪದವಿಯ ಹುದ್ದೆಯನ್ನು ನೀಡಿದರೆ ಅವರ ಒಂದು ಬಿರುಸು ಬಾಣುಗಳ ಮಾತುಗಳಿಂದ ಸಾರ್ವತ್ರಿಕವಾಗಿ ಕರ್ನಾಟಕದ ಜನತೆಯ ಮೇಲೆ ಪ್ರಭಾವ ಬೀರುವಂಥವು ಹಾಗೂ ಆ ಪ್ರಭಾವ ಬೀರುವಂಥ ಮಾತುಗಳಿಂದ ಮತಗಳಾಗಿ ಪರಿವರ್ತನೆಗೊಳ್ಳುವಂಥ ಸಂಗತಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಹಾಗಾದಾಗ ಬಸನಗೌಡ ಪಾಟೀಲ್ ಯತ್ನಾಳ ಕೇಂದ್ರದಲ್ಲಿಯೂ ಕೂಡ, ಅದು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ದೇಶ ಕಂಡ ಅಪರೂಪದ ರಾಜಕಾರಣಿಗಳು, ಅವರ ಒಂದು ಸಚಿವ ಸಂಪುಟದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಅನುಭವವನ್ನು ಕೂಡ ಹೊಂದಿರತಕ್ಕಂಥವ್ರು. ಹಾಗಿರುವಾಗ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಈ ಒಂದು ಅಧ್ಯಕ್ಷ ಹುದ್ದೆಯನ್ನು ನೀಡ್ತಾರೆ ಅನ್ನುವಂಥ ಚರ್ಚೆಗಳು ಹಾಗೂ ಒಳ ಸುಳಿಗಳು ಮಾತುಗಳು ಕೂಡ ಕೇಂದ್ರದ ವರಿಷ್ಠ ಬಿಜೆಪಿಯ ಮಂಡಳಿಯಲ್ಲಿ ಕೂಡ ಚರ್ಚಿತವಾಗ್ತಾ ಇವೆ ಅನ್ನೋದನ್ನು ಕೂಡ ನಾವು ಈಗ ಕೇಳ್ತಾ ಇದ್ದೇವೆ. ಹಾಗಿದ್ರೆ ಮತ್ತೊಬ್ಬ ನಾಯಕ ಅವನು ಕೂಡ ಪ್ರಖರವಾದ ವಾಗ್ಬಾಣಗಳಿಂದ
ತನ್ನ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ಪ್ರದರ್ಶನ ಮಾಡಿ ರಾಜ್ಯದಲ್ಲಿಯೇ ಒಂದು ದೊಡ್ಡ ಸಮುದಾಯವಾಗಿರ್ತಕ್ಕಂಥ ಕುರುಬ ಸಮುದಾಯದ ಹೆಮ್ಮೆಯ ನಾಯಕನಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪ ಅಂತಂದ್ರೆ ಯಾವತ್ತೂ ಕೂಡ ಪಕ್ಷವನ್ನು ಹಾಗೂ ತನ್ನ ನಾಯಕರನ್ನು ಬಿಟ್ಟು ಕೊಡದೆ ಯಾವತ್ತೂ ಕೂಡ ತನ್ನ ನಾಯಕರ ಹಾಗೂ ತನ್ನ ಪಕ್ಷವನ್ನು ಸಮರ್ಥವಾಗಿ ನಿಭಾಯಿಸುವಂಥ ಸಮರ್ಥವಾಗಿ ಅವರನ್ನು ಅಪ್ಪಿಕೊಳ್ಳುವಂಥ ಒಬ್ಬ ಧೀಮಂತ ನಾಯಕ. ಅದು ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನೋ ಒಂದು ಅಸ್ತವ್ಯಸ್ತಗಳಾಗಿ ಅವರು ಕೂಡ 6 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ. ಉಚ್ಚಾಟನೆಗೊಂಡ್ರೆ ಅವರನ್ನು ಮರಳಿ ಪಕ್ಷಕ್ಕೆ ತೆಗೆದುಕೊಳ್ಳಬಾರ್ದಾ ಅನ್ನುವಂಥ ಪ್ರಶ್ನೆಗಳನ್ನು ನೀವು ಕೇಳಬಹುದು. ಆದರೆ ಉಚ್ಚಾಟನೆಗೊಂಡ ನಾಯಕರನ್ನು ಮರಳಿ ಪಕ್ಷಕ್ಕೆ ಸೇರಿಸಿಕೊಳ್ಳುವಂಥ ಎಲ್ಲ ಸೂಚನೆಗಳು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಹಾಗೂ ಎಲ್ಲ ರಾಜಕೀಯ ಪಕ್ಷಗಳಲ್ಲಿಯೂ ಕೂಡ ಇವೆ. ಯಾಕಂದರೆ ಅವರು ಮಾಡಿರ್ತಕ್ಕಂಥದ್ದನ್ನು ಸ್ವಲ್ಪ ತಿದ್ದಿಕೊಂಡು ಮುನ್ನಡೆದಿದ್ದೇನೆ ಆತಂತಂದರೆ ಅವರ ರಾಜಕೀಯ ಭವಿಷ್ಯವೂ ಕೂಡ ಉಜ್ವಲವಾಗಿದೆ. ಕರ್ನಾಟಕದ ಮಟ್ಟಿಗೆ ಭಾರತೀಯ ಜನತಾ ಪಕ್ಷದ ಭವಿಷ್ಯವೂ ಕೂಡ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ಒಂದು ಸಂಭವವಿದೆ. ಹಾಗಿದ್ದಾಗ ಈಶ್ವರಪ್ಪ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಭಾರತೀಯ ಜನತಾ ಪಕ್ಷಕ್ಕೆ ಫಿನಿಕ್ಸ್ ಪಕ್ಷಿಯಂತೆ ಕಂಗೊಳಿಸ್ತಾ ಇದ್ದಾರೆ. ಅವರನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದವರು. ಅವರಿಗೂ ಕೂಡ ಈ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಸ್ಥಾನಮಾನಗಳು ಸಿಗ್ತವೆ. ಬಸನಗೌಡ ಪಾಟೀಲರು ಈಗಾಗಲೇ ಹೇಳಿದ್ದಾರೆ, ಮುಂದಿನ ಮುಖ್ಯಮಂತ್ರಿ ನಾನೇ ಅನ್ನುವಂಥ ಒಂದು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಇವರಿಬ್ಬರು ಕೂಡಿ ಬಂದು ಬೆಂಕಿ ಬಿರುಗಾಳಿಯಂತೆ ರಾಜ್ಯದಾದ್ಯಂತ ಸಂಚರಿಸಿ ಅಭಿಮಾನಿಗಳು, ಕಾರ್ಯಕರ್ತರು, ಮತದಾರರನ್ನು ಹಾಗೂ ನಾಯಕರನ್ನು ಒಳಗೊಂಡಂತೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಬೇರು ಮಟ್ಟದಿಂದ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಲ್ಲಿ ಅವರು ಯಶಸ್ವಿ ಆಗ್ತಾರೆ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ನಾಡಿನ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ನನ್ನ ಜೊತೆಗೆ ಹಂಚಿಕೊಳ್ಳ್ರಿ. ಈ ಸಂಚಿಕೆಯನ್ನು ನಾಡಿನಾದ್ಯಂತ ತಲುಪಿಸುವಂಥ ಒಂದು ಪುಣ್ಯದ ಕೆಲಸವನ್ನು ಮಾಡಿರಿ ಅನ್ನುವಂಥ ವಿನಂತಿಯೊಂದಿಗೆ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.